ಮೃತ್ಯವಾಗಿ ಬಂದ ಮಾರುತಿ ಸ್ವಿಫ್ಟ್ ಕಾರ್ ಶಾಲಾ ವಿದ್ಯಾರ್ಥಿ ದುರ್ಮರಣ, ಮತ್ತೊಬ್ಬಳ ಸ್ಥಿತಿ ಗಂಭೀರ. ಎಸ್, ರಾಯಭಾಗ ಪಟ್ಟಣದಲ್ಲಿ ಶಾಲೆ ಮುಗಿಸಿಕೊಂಡು ಬಸ್ಸಿನಲ್ಲಿ ಮೇಖ್ಳಿ ಗ್ರಾಮಕ್ಕೆ ಬಂದಿಳಿದ ಅಕ್ಕ ತಂಗಿಯರಿಬ್ಬರು ರಸ್ತೆ ದಾಟುತ್ತಿದ್ದರು. ಈ ವೇಳೆ ಅತಿ ವೇಗವಾಗಿ ಬಂದ ಸ್ವಿಫ್ಟ್ ಕಾರು ಯಮನಂತೆ ಅಪ್ಪಳಿಸಿದೆ. ಕಾರಿನ ಚಕ್ರಕ್ಕೆ ಸಿಲುಕಿ 5ನೇ ತರಗತಿಯ ವಿದ್ಯಾರ್ಥಿನಿ ಜಯಶ್ರೀ ವಿಠ್ಠಲ್ ಕೋಟ್ರೆ ಸ್ಥಳದಲ್ಲಿ ರಕ್ತದ ಮಡುವಿನಲ್ಲಿ ಕೊನೆ ಉಸಿರೆಳೆದಿದ್ದಾಳೆ. ಜಯಶ್ರೀ ಸಹೋದರಿಗೂ ಗಂಭೀರ ಗಾಯಗಳಾಗಿದ್ದು ಸದ್ಯ ಬೆಳಗಾವಿ ಕೆಎಲ್ಇ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾಳೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಪ್ರಕಾರ ಕಾರಿನಲ್ಲಿದ್ದ 4 ಯುವಕರು ಮದುವೆ ಸಮಾರಂಭ ಮುಗಿಸಿಕೊಂಡು ಮದ್ಯದ ಅಮ್ಮಿಲಿನಲ್ಲಿ ಅತಿ ವೇಗವಾಗಿ ವಾಹನ ಚಲಾಯಿಸುತ್ತಿದ್ದರು. ಅಪಘಾತ ನಡೆದ ಕೂಡಲೇ 3 ಪರಾರಿಯಾಗಿದ್ದು ಒಬ್ಬರನ್ನು ಸಾರ್ವಜನಿಕರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ರಾಯಬಾಗ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದು ತನಿಖೆ ಚುರುಕುಗೊಳಿಸಿದ್ದಾರೆ. ಈ ಘಟನೆ ಹಿನ್ನೆಲೆಯಲ್ಲಿ ಪೋಷಕರಲ್ಲಿ ಒಂದು ವಿನಮ್ರ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ನಿಮ್ಮ ಮಕ್ಕಳನ್ನು ದೂರದ ಶಾಲೆಗಳಿಗೆ ಕಳಿಸುವಾಗ ಅವರ ಸುರಕ್ಷತೆ ಬಗ್ಗೆ ಹೆಚ್ಚಿನ ನಿಗಾ ಇರಲಿ. ಸಾಧ್ಯವಾದಷ್ಟು ಮಕ್ಕಳನ್ನು ಶಾಲೆಗೆ ಬಿಡುವುದು ಮತ್ತು ಕರೆತರುವ ಜವಾಬ್ದಾರಿಯನ್ನು ನೀವೇ ವಹಿಸಿಕೊಳ್ಳಿ. ರಸ್ತೆ ದಾಟುವಾಗ ಮಕ್ಕಳಿಗೆ ಎಚ್ಚರಿಕೆಯಿಂದ ಇರುವಂತೆ ಪದೇ ಪದೇ ತಿಳಿ ಹೇಳಿ. ಒಂದು ಕ್ಷಣದ ಅಜಾಗೃತೆ ಇಡೀ ಕುಟುಂಬವನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಬಹುದು. ಬ್ಯೂರೋ ರಿಪೋರ್ಟ್ ಸಚಿನ್ ಕಾಂಬ್ಳೆ, ರಾಯಭಾಗ್ ಧ್ವನಿ, ರಾಯಭಾಗ. ಮತ್ತು ಅವ್ರು ಸಾಲಿ ಬಸ್ ಬಂದ ಇಳಿಸಿ ಹೋಗೈತ್ರಿ. ರೋಡ್ ಹೆಚ್ಚಿಗೆ ಇಳಿಸೈತ್ರಿ. ರೋಡ್ ಹೆಚ್ಚಿಗೆ ಇಳಿಸಿರ್ಬೇಕು ಹುಡುಗರು ಬೇಕು ಮನಿದೆ ರೋಡ್ ಹೆಚ್ಚಿಗೆ ಐತ್ರಿ. ದಾಟೋದೇನಿಲ್ರಿ. ರೋಡ್ ರಾಯಬಾಗ್ ಬರೋ ಗಾಡಿ ಈ ಕಡೆ ನಗರ ಮುನ್ನೂರು ತಿರುಗಿ ನಿಂತೈತ್ರಿ. 2 ಹುಡುಗರ ಮ್ಯಾಗ ಹಿಂಗೆ ಹರ್ಕೊಂಡು ಹೋಗೈತ್ರಿ. ಇವೆಲ್ಲ 4 ಜನ ಹತ್ರ ಕುಡ್ದಾರ್ದಾರ್ರಿ, ಡ್ರಿಂಕ್ಸ್ ಮಾಡ್ಯಾರ. ಅಲ್ಲಿ ಬ್ರೇಕ್ ರೋಡ್ ಇಲ್ರಿ. ಅಲ್ಲಿ ಹೈಸ್ಕೂಲ್ ಐತಿ, ಆದರ್ಶ ಐತಿ, 2 ಸಾಲ ಇದಾವ್ರಿ. ಅಲ್ಲಿ ದೊಡ್ಡದನ್ನೋದು ಏನೂ ಇಲ್ಲ ಸರ್. ರೋಡ್ ಒಂದಿಟ್ಟು ದೊಡ್ಡದು ಮಾಡ್ಬೇಕ್ರಿ, ಅನುಕೂಲ ಮಾಡ್ಬೇಕ್ರಿ. ಆ ಮಕ್ಕಳು ನ್ಯಾಯ ಕೊಡಿಸ್ಬೇಕ್ರಿ. ಇನ್ನೊಂದು ಹುಡುಗಿ ಜೀವ ಐತಿ, ಆ ಹುಡುಗಿನ ಏನ್ರ ಮಾಡಿ ನಮ್ಗೆ ಉಳಿಸ್ಕೊಡ್ಬೇಕ್ರಿ. ಈಗ ಹುಡುಗರ ಮೇಲೆ ಅದು ಕಾರ್ ಆಯ್ತಂದ್ರಿ, ಅದು ಯಾವ ಸ್ಥಳದಾಗ ಯಾವ್ರಲ್ಲಿ ಮೇಕಳಿ ಒಳಗೆ ಆದರ್ಶ ಅಂದ್ರೆ ಆ ಹುಡುಗರು ಯಾವ ಸ್ಕೂಲಿಗೆ ಹೋಗ್ತಿದ್ರಿ? ವಿವೇಕಾನಂದ ಅಂದ್ರೆ ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದ್ರಿ? 5ನೇ 4ನೇ. ಅಂದ್ರೆ ಅವ್ರ ಹೆಸರು ಏನಂದ್ರೆ? 5ನೇ ಹುಡುಗ ದತ್ತಾಗಿದ್ರಿ. ಈಗ 7ನೇ ಮಗುನ ಜೀವ ಐತಿ. ಅಂದ್ರೆ ಏನು ಮುಂದಿನ ಚಿಕಿತ್ಸೆಗಾಗಿ ಕಳಿಸಿದಾರೆ? ಇನ್ನೂ ಸೀರಿಯಸ್ ಗ್ಯಾರಂಟಿ ಗ್ಯಾರಂಟಿ ಅಂದ್ರೆ ಕಟ್ಟಿದ್ರಿ. ಅಲ್ಲಿ ರೋಡ್ ದಂಡಿ ಕಟ್ಟಿಗಿದವ್ರಿ. ಕಟ್ಟಿಗೆ ಹೋಗಿ ಬೀಳ್ತ್ರಿ ಹುಡುಗಿ. ಮತ್ತು ಈ ಹುಡುಗಿದಂತ 3 ಒಂದಲ್ಲಿ ಕಾಲು ಕಟ್ಟಾಗಿದ್ದು ಮದುವೆ ಇತ್ತು. ಬಂದು ಈ ಕಡೆ ಬರೋ ಗಾಡಿ ಉಲ್ಟಾ ತಿರುಗಿದ್ರಿ. ಮಕ್ಕಳು 4 ಮಂದಿ ಕುಡ್ದಾರ. ಅವ್ರು ಕುಡ್ದಾರು ಎಲ್ಲ ಓಡಿ ಹಿಡಿದಾರೆ. ಅದ್ರಾಗಿ ಒಬ್ಬರು ಸಿಕ್ಕಿದಾರೆ, ಒಬ್ಬರು ಹಿಡಿದಾರೆ. ಮತ್ತು 1000 ಬರ್ತಕ್ಕ ನಾವು ಹಿಡ್ಕೊಂಡು ಪೊಲೀಸಲ್ಲಿ ಫೋನ್ ಮಾಡಿಬಿಟ್ಟು ಅವ್ರು ಬಂದು ಹುಡುಗಿ ಹುಡುಗಿ ಅವ್ರು ಏನು ಮಾಡ್ಬೇಕು? ಮಗಳನ್ನ ಈಗ ಪೊಲೀಸ್ ಸ್ಟೇಷನ್ಗೆ ಏನು ಕಂಪ್ಲೇಂಟ್ ಅದು ಕೊಟ್ಟಿದ್ದಾರೆ? ಕಂಪ್ಲೇಂಟ್ ಆಗೈತ್ರಿ? FIR ಆಗೈತ್ರಿ? ಅಂದ್ರೆ ಒಬ್ಬರ ಸಿಕ್ಕಾರನ್ರಿ? ಏನು ಗಾಡಿ ಹೊಡಿದವ್ರ ಹೊಡ್ಯಾವ್ರು ಸಿಕ್ಕಾರ? ಹೊಡ್ಯಾವ್ರತ್ತ ನಾವು ಹಿಡ್ಕೊಂಡೇವ್ರಿ. ಅವ್ರು ಅಲ್ಲತ್ತ ಅವ್ರು ಅಂತಾರೆ. ಅವರೇ ಹೊಡ್ಯಾವ್ರಿ. ಹೊಡ್ಯಾವ ಅವರೇ. ಆದ್ರೆ ನಾವು ಅವ್ನು ಹಿಡ್ಕೊಂಡ ಈ ಪೊಲೀಸಂದ ನಮ್ಮ ಪಂಚರ್ ಬಂದು ಫೋನ್ ಮಾಡಿದಾಗ ಅವ್ರು ಬೋರ್ತಾಗ ಹಿಡ್ಕೊಂಡು ನಿಂತಿದ್ದೇವ್ರಿ. ಅವ್ನ ಅಲ್ದ ಅಂತಾರೆ. ಮತ್ತೆ 3 ಜನ ಓಡಿದ್ದಾರೆ. ಮತ್ತೆ ಮುಂದೆ ಹೆಂಗಾಗೋದ್ರಿ? ಏನು ತಹಸೀಲ್ದಾರ್ ಸಾಹೇಬ್ರ ಎಲ್ಲರೂ ಕೂಡ ನಮ್ಗೆ ಏನು ನಿರ್ಣಯ ಕೊಡ್ತಾರೆ ಕೊಡ್ರಿ. ಆ ಮಕ್ಕಳಿಗೆ ನ್ಯಾಯ, ಆ ಮಕ್ಕಳನ್ನ ಇನ್ನೊಂದು ಮಕ್ಳಿಗೆ ಹಿಂಗೆ ಆಗ್ಬಾರ್ದಂಗೆ ಮಾಡ್ಬೇಕು. ಈಗ 2-3 ಸಲ ಸಣ್ಣ ಆಗಿದಾವ್ರೆ. ಇವೊಂದು 2 ಸಲ ಆಗಿದಾವ್ರೆ. ಅಲ್ಲಿ ಯಾರು ಗಮನ ಹರಿಸಿಲ್ಲ. ಅಲ್ಲಿ ರೋಡು ಒಂದು ಇಲ್ಲ. ಹ್ಞೂ ರೀ, 2 ಸಲ ಇದಾವ್ರಿ. ರೋಡ್ ಇಲ್ಲ. ಮತ್ತು ಅಲ್ಲೆಲ್ಲ ಮಗಳ ಕಟ್ಟಿಗೆ ಹೋಗಿದ್ದಾರೆ ರೋಡ್ ದಂಡಿಗೆ. ಅವೆಲ್ಲ ತೆರವುಗೊಳಿಸಿ ಅನುಕೂಲ ಮಾಡಬೇಕು ಸಣ್ಣ ಮಕ್ಕಳಿಗೆ. ಇವ ಹುಡುಗಿ ಒಂದು ಆಗೈತಿ. ಇನ್ನೊಂದು ಹಿಂಗೆ ಮಕ್ಕಳಿಗೆ ಯಾರಿಗೂ ಆಗ್ಬಾರ್ದಂತ ಮಾಡ್ಬೇಕು. ಯಾಕಂದ್ರೆ ಇರೋ ಒಬ್ರಿಬ್ರು ಮಕ್ಕಳು ನಾವು ಕೂಲಿ ಕಾಯಿರ್ತ ನಾವು ಹುಡುಗರು ಕಲಿತ ಸಾಲಿ ಕಳ್ಸಿರ್ತಾರೆ. ಆ ಹುಡುಗರಿಗೆ ಹಿಂಗಾದ್ರೆ ಅವತ್ತು ಜೀವನ ನಿಮ್ಮ ಹೆಸರೇನಂದ್ರೆ? ನನ್ನ ಹೆಸರು ಅಂದ್ರೆ ಹುಡುಗರಿಗೆ ಏನಾಗುತ್ತೆ? ತಂಗಿ